ಒಂದು ಲೆಕ್ಕ ಪರಿಶೋಧನೆಯನ್ನು ಈ ಊರಿನ ಮಕ್ಕಳ ಪಾಲಕರ ಮುಂದೆ ಚರ್ಚೆ ಆಗಬೇಕು. ಏನು ನಡೀತಾ ಇದೆ, ಶಾಲೆ ನಡೀತಾ ಇದೆ, ಮಕ್ಕಳು ಯಾಕಂದರೆ ಒಂಥರ ದೇವರಿದ್ದಾಗ ನೀವು ಮನೇಲಿ ಕೇಳ್ತಿರ್ತಾರೆ, ಇವಾಗ ಚಿಕ್ಕಿ ಕೊಟ್ಟರು, ಇವತ್ತೇನು ತತ್ತಿ ಕೊಟ್ಟರಿಲ್ಲೋ, ಬಾಳೆಹಣ್ಣು ಕೊಟ್ರ, ಊಟ ಹೆಂಗಿತ್ತು, ಅದನ್ನೆಲ್ಲ ನಿಮಗೆ ಹೇಳ್ತಿರ್ತಾರೆ. ಇಲ್ಲಿ ಹೆದರ್ತಿರ್ತಾರೆ ಹೇಳಲಿಕ್ಕೆ. ಹಾಗಾಗಿ ಸರ್ಕಾರದ ಉದ್ದೇಶ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಮಕ್ಕಳ ಮೇಲೆ, ಶಾಲೆಗೆ ಖರ್ಚು ಮಾಡ್ತಾ ಇದ್ದಾರೆ. ಪಾಲಕರ ಸಭೆ SDM ಸದಸ್ಯರ ಕಮಿಟಿ ಇರ್ತದೆ, ಅವರು ಕೂಡ ತಿಂಗಳ ಮಾಡಬೇಕು. ಆ ದಿಶೆಯಲ್ಲಿ ಒಂದು ಸರ್ಕಾರಿ ಥರ ಒಂದು ಸಮಗ್ರವಾದಂಥ ಲೆಕ್ಕ ಪರಿಶೋಧನೆ ಮಾಡಬೇಕು ಅನ್ನುವಂಥದ್ದು ಈಗ ಹೊಸದಾಗಿ ಬಂದಿದೆ. ಎಷ್ಟು ವರ್ಷ ಆದ್ರೆ ಈಗ ಅಲ್ಲ ಈಗ ಬಂದಿದೆ, ಈಗ ಕೊಡ್ತಾ ಇದೆ ಎಷ್ಟು ವರ್ಷ ಆಯ್ತು. ಇಲ್ಲಿವರೆಗೆ ಏನು ಆಗ್ತಾ ಇದ್ದಿಲ್ಲ ಏನ್ರಿ, ಏನೋ ಹಂಗೆ ಮಾಡ್ತಾ ಇತ್ತು, ಯಾರು ಕೇಳ್ತಾ ಇದ್ದಿಲ್ಲ, ನೀವು ಕೇಳ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಈಗ ಎಷ್ಟೋ ನ್ಯೂನತೆಗಳು ನೋಡಿದ್ರಿ. ಹಾಗಾಗಿ ಪಾಲಕರು ಇಂಥ ಒಂದು ಸಭೆಗಳಲ್ಲಿ ಭಾಗವಹಿಸಿ ನಾವು ಹಾಗಾಗಿ ಮೊದಲನೇ ಪೋಸ್ಟ್ಪೋನ್ ಮಾಡಿದ್ವಿ, ಯಾರು ಬಂದಿಲ್ಲ ಅಂದಮೇಲೆ ಇದು ಎರಡನೇ ಮತ್ತೆ ಸಲ. ಯಾಕಂದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಆಸ್ತಿಯನ್ನಾಗಿ ಬಳಸ್ಬೇಕು. ನಾವೇನು ಮಾಡ್ತಾ ಇದ್ದೀವಿ, ಬರೀ ಹೊಲ ರೊಕ್ಕ ಎಷ್ಟು ಬಂತು, ಅಲ್ಲಿ ದುಡ್ಡು ಎಷ್ಟು ಬಂತು, ಇಲ್ಲಿ ಬಂತು, ಬರೀ ಅಲ್ಲೇ ಬಿಟ್ಬಿಡ್ತೀವಿ. ಮಕ್ಕಳ ಬಗ್ಗೆ ನಾವೇನು ಕಾಳಜಿ ಮಾಡ್ತಾ ಇಲ್ಲ. ಸರ್ಕಾರದಿಂದ ಇಷ್ಟೊಂದು ಊಟ ಕೊಡ್ತಾ ಇದ್ದಾರೆ, ಶೂ ಕೊಡ್ತಾ ಇದ್ದಾರೆ, ಬಟ್ಟೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅದರ ಬಗ್ಗೆ ಏನು ಕಾಳಜಿ ಕೊಡ್ತಾ ಇಲ್ಲ ನಾವು. ಅವ್ರು ಹೀಗಾಗಿ ಮಕ್ಕಳು ಏನು ಮಾಡ್ತಾರೆ, ಫ್ರೀಯಾಗಿ ತಿಂತಾರೆ, ಆಟಾಡ್ತಾರೆ, ಏನು ಮನೆಯಲ್ಲಿ ಕೇಳಲ್ಲ. ಶಾಲೆಯಲ್ಲೂ ಪಾಪ ಅವ್ರು ಎಷ್ಟಂತ ನೋಡ್ಬೇಕು, ಎಲ್ಲ ನೋಡೋಕ್ಕಾಗಲ್ಲ. ಅವರು ಒಂದು ಸ್ವಲ್ಪ ನೋಡ್ತಾರೆ, ಅವರು ನಿಷ್ಕಾಳಜಿ ಮಾಡ್ತಾರೆ. ನೀವು ನಿಷ್ಕಾಳಜಿ ಮಾಡಿರಂದ್ರೆ ಮುಂದೆ ಭವಿಷ್ಯ ಏನಾಗ್ತಂದ್ರೆ ಈ ಒಂದು ದೇಶದ ಆಸ್ತಿನ ಮಕ್ಕಳು ಈ ಮುಂದೆ ಏನಾಗ್ಬಿಡುತ್ತಂದ್ರೆ ಇದೇ ಥರ ಹೋದ್ವಿ ಅಂದ್ರೆ ಮುಂದೆ ಅವ್ರಿಗೆ ಯಾರು ಕೇಳೋದಿಲ್ಲ ಅಥವಾ ಈಗ ಏನು ನಡೀತಾ ಇದೆ ಗೊತ್ತಾಗಿ ದಯವಿಟ್ಟು ಮಕ್ಕಳ ಪಾಲಕರು ಬರಬೇಕಿತ್ತು. ಈಗ ಇಷ್ಟೆಲ್ಲ ಹೇಳಿದ್ರಿ ಗೊತ್ತಾಯ್ತು, ನಿಮ್ಗೆ ಹೇಳಿದ್ರೆ ಒಳ್ಳೆಯದನ್ನು ಹೇಳಿದರೆ ಕೆಟ್ಟದ್ದು ಹೇಳಿದ್ದಾರೆ. ಅಟ್ಲೀಸ್ಟ್ ಒಂದು 100 ಎಷ್ಟು 200 ಎಷ್ಟು ಜನ ಇದ್ದಾರೆ, 255 ಅಟ್ಲೀಸ್ಟ್ ಒಂದು 100 ಜನರ ಬರಬೇಕಿತ್ತು. ಈಗ ನಾವು ಬೇರೆ ಬೇರೆ ಶಾಲೆಯಲ್ಲಿ ಹೋದಾಗ ಈ ಥರ ಒಂದು ಸಭೆ ನಡೀತೈತೆ ಇಲ್ಲ ಅಂತೇಳಿ ತಾಲೂಕು ಮಟ್ಟದ ಒಬ್ಬ ಆಫೀಸರ್ಗೆ ಹಾಕಿರ್ತಾರೆ ಅಷ್ಟೇ. ಯಾಕಂದರೆ ಸುಮ್ಮನೆ ಬಂದು ಕುಂತು ಬರ್ಕೊಂಡು ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಧ್ಯಕ್ಷರ. ಯಾಕಂದರೆ ಎಲ್ಲ ಕಡೆ ಆಗ್ತದೆ ಅಂತಲೇ ಸುಮ್ಮನೆ ಬಂದು ಶಾಲೆಗೆ ಬಂದು ಈ ಥರ ಹಂಗಿಲ್ಲ. ಅವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಎಲ್ಲ ಪೂರ ನೋಡಿದ್ರಿ, ಸಂಪೂರ್ಣ ಶಾಲೆಯ ಅಂದ ವ್ಯವಸ್ಥೆನೇ ಬಿಚ್ಚಿಟ್ರೆ ಮುಂದೆ. ಅದಕ್ಕೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಾರೆ. ಅಧಿಕಾರಿಗಳು ಬಂದು ಭೇಟಿ ಕೊಡೋದು ಬೇರೆ, ಸಾಮಾಜಿಕ ಅಂತಂದ್ರೆ ನೀವೆಲ್ಲರೂ ಬರಬೇಕು, ಸಮಾಜದ ಮುಂದೆ ಇದನ್ನ ಇಟ್ಟು ಲೆಕ್ಕ ಪರಿಶೋಧನೆ ಮಾಡಬೇಕು ಅನ್ನೋಂಥ ಉದ್ದೇಶ ಇರ್ತದೆ. ಹಾಗಾಗಿ ಇದನ್ನ ಆಮೇಲೆ ಬಂದು ಕೇಳ್ತಿರ್ತೀರಿ ನೀವು, ನಮ್ಮ ಹುಡುಗ ಕೊಟ್ಟಿಲ್ರಿ, ಇವರೆಲ್ಲರೂ ಸರ್ ಅಲ್ಲಿ ಬಂದಾಗ ನಮ್ಮ ಹುಡುಗ ಚಿಕ್ಕನೇ ಕೊಟ್ಟಿಲ್ಲ ಅಂತಂದ್ರೆ ಸರ್ ಇವತ್ತೇ ಈ ಒಂದು ಸಂದರ್ಭದಲ್ಲಿ ಬಂದು ಕೇಳಬೇಕು. ಅವಾಗೆಲ್ಲ ರೆಕಾರ್ಡ್ ಆಗ್ತದೆ. ನೀವು ಅಲ್ಲಿ ಬಂದು ಕೂತು ಕೇಳಿದ್ರೆ ರೆಕಾರ್ಡ್ ಆಗೋಲ್ಲ ಅಂದರೆ. ಹಾಗೆ ದಯವಿಟ್ಟು ಇನ್ನೂ ಕೂಡ ಪಾಲಕರಿಗೆ ಗೊತ್ತಿಲ್ಲ, ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಯಾವುದಾದ್ರೂ ಗ್ರಾಮ ಸಭೆ ನಡೀತಂದರೆ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಬೇಕು. ಒಟ್ಟಾರೆಯಾಗಿ ಒಂದು ಅಭಿವೃದ್ಧಿ ಚರ್ಚೆ ಆಗ್ತದೆ. ಎಲ್ಲಿ ಹಣ ಖರ್ಚು ಮಾಡ್ತಾ ಇದ್ದಾರೆ, ಎದಕ್ಕೆ ಮಾಡ್ತಾ ಇದ್ದಾರೆ, ನೀವು ಕೇಳಿದ ಮೇಲೇ ಏನ್ರಿ ಅಲ್ಲಿ ಅಂದ್ರೆ ಏನು ಕೇಳಿಕಂದ್ರೆ ಹೆಂಗೆ ಹೋಗ್ತಾ ಇರೋದು. ಇದು ಈ 100 ವರ್ಷ ಇನ್ನೂ 200 ವರ್ಷ ನಮ್ದು ಅಭಿವೃದ್ಧಿ ಆಗೋದು ಹಿಂಗೆ ಹೋಗ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ಇಂಥ ಒಂದು ಸಭೆಗಳಲ್ಲಿ ಪಾಲಕರದ್ದು ಗ್ರಾಮ ಸಭೆಗಳಲ್ಲಿ ಚರ್ಚೆ ಮಾಡಬೇಕು. ಒಳ್ಳೆದಿರೋದು ಕೆಟ್ಟದಿರ್ಬೋದು. ಕೆಟ್ಟದ್ದು ಆಗ್ತಾ ಇತ್ತು, ತಪ್ಪು ಆಗ್ತಾ ಇತ್ತು ಅಂದ್ರೆ ನಾವು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಸೊ ಒಳ್ಳೇದು ಮಾಡಲಿಕ್ಕೆ ಏನಂತ ಇರ್ತದೆ. ಹಾಗಾಗಿ ನೀವು ಯಾರು ಬರಲಿಲ್ಲಪ್ಪ ಅಂತಂದರೆ ಇದೇ ಥರ ನಾವು ದೇಶ ಮುಂದೆ ಹೋಗ್ತದೆ, ಅಭಿವೃದ್ಧಿ ಆಗೋದಿಲ್ಲ. ನಮ್ಮ ಮಕ್ಕಳು ಕೂಡ ಮುಂದೆ ನಾವೇ ದೊಡ್ಡವರನ್ನು ಹೇಳ್ತೀವಿ ಆಮೇಲೆ ಏನೇ ಏನು ಪ್ಲಾನ್ ಮಾಡಿದಪ್ಪ ನಮ್ಮ ಮಕ್ಕಳಿಗೆ ಏನು ಮಾಡಲಿಲ್ಲ ಅಂತ. ದಯವಿಟ್ಟು ಪಾಲ್ಗೊಡ್ರಿ. ಈಗ ಭಾಳಷ್ಟು ನ್ಯೂನ್ಯತೆಗಳನ್ನು ಹೇಳಿದರು ಅಥವಾ ಒಳ್ಳೆಯದನ್ನು ಹೇಳಿದರು. ನಿಮ್ಮಿಂದ ಏನಾದರೂ ಚರ್ಚೆಯಲ್ಲಿ ಆಗಬೇಕಿತ್ತು ಅಂದರೆ ಹೇಳಿ, ನಾವು ಇದನ್ನು ಎಂಟ್ರಿ ಮಾಡ್ತೀವಿ. ಇಲ್ಲಿ ಕೂಡ ನಾವು 100ಕ್ಕೆ 100 ನಾವು ಎಲ್ಲನೂ ಮಾಡ್ತೀವಿ. ನಾವೇನು ಭರವಸೆ ಕೂಡ ನಾವೇನು ಮಾಡ್ತಾ ಇಲ್ಲ. ಇಲ್ಲಿ ಏನು ನಡೀತಾ ಇದೆ ನಡೆದದ್ದನ್ನು ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅಷ್ಟೇ. ನಾವೇನು ಇಲ್ಲಿ ಏನು ಮಾಡೋದಿಲ್ಲ. ಏನು ನಡೀತಾ ಇದೆ, ಏನು ಆಗಬೇಕು, ಏನಿದೆ ಅಂತ ಸರ್ಕಾರಕ್ಕೆ ಮಾಹಿತಿ ಕೊಡ್ತೀವಿ. ಈಗ ತಪ್ಪಾಗಿರ್ತಂದ್ರೆ ಬಳಿಕ ಸರ್ಕಾರಕ್ಕೆ ಬರ್ನ ಮಾಡಲಿಕ್ಕೆ ನಾವು ಸರ್ಕಾರ ವರದಿ ಕೊಡ್ತೀವಿ. ನಿಮ್ಮಿಂದ ಏನಾರು ಈಗೆಲ್ಲ ಹೇಳಿದ್ರು ಏನಾದ್ರು ಹೇಳಿ, ಇಲ್ಲ ಅಂತಂದ್ರೆ ನಾವು ಮುಂದೆ ಚರ್ಚೆ. ನಿಮ್ಮ ಕಡೆ ಏನಾದ್ರು ಸಾಲ ನೋಡ್ತೀವಿ. ಈಗ ಮಕ್ಕಳೇ ನೋಡ್ರಿ, ನಾವಿಲ್ಲಿ ಬಂದು ಒಂದೊಂದು ದಿನ 40 ಜನ 30 ಜನ ಮಕ್ಕಳು ಅಬ್ಸೆಂಟ್ ಇದ್ದಾರೆ ಕಂಟಿನ್ಯೂ. ಹೌದಲ್ರಿ? ಹಾಗಾದ್ರೆ ನಿಮ್ಮ ಮಕ್ಕಳ ಬಗ್ಗೆ
ನಿಮಗೆ ಇದಿಲ್ಲ. ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಒಂದಿನ ಆಯ್ತು, ಒಂದು 250 ದಿನದಲ್ಲಿ ಒಂದು 2 ದಿನ ಆರಾಮಿಲ್ಲ, ಏನೋ ಸಮಸ್ಯೆ ಅದು 45 ಜನ ಆಬ್ಸೆಂಟ್ ಇದ್ದಾರೆ ಅಂದ್ರೆ ಏನು ಎಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳು, ಎಲ್ಲಿ ಹೋಗ್ತಾ ಇದ್ದಾರೆ? ಅಥವಾ ನೀವು ಅದನ್ನು ಕೇಳಬೇಕಲ್ಲ ಪಾಲಕರು. ಅಥವಾ ಇಲ್ಲಿ ಬಂದಿನಂತ ಹೋಗ್ತಾನೆ, ಶಾಲೆಗೆ ಹೋಗಿನಂತ ಹೋಗ್ತಾನೆ, ಹೊರಗೆ ಹೋಗ್ತಾ ಇದ್ದಾನೆ. ಆಮೇಲೆ 45 ಜನ ನೀವು ತೋರಿಸ್ತಾ ಇದ್ದೀರಿ, ಬಟ್ ಇದು ಹಾಜರಿಯಲ್ಲಿ ಆಮೇಲೆ ಟಿಕ್ ಅಂತ ಮಾಡಿದ್ರೆ ಆಮೇಲೆ ಇಲ್ಲ ಸರ್, ಹಳೆ ನೋಡ್ರಿ ಸರ್, ನಾವು ಬಂದ ದಿನ ಆಮೇಲೆ ಅವ್ರು ಇದು ಮಾಡ್ಕೊಂಡಿಲ್ಲ ಸರ್. ಹಳೆ ದಿನ ಮುಟ್ಟಿದ್ದು ಇವತ್ತಿನಲ್ಲ ಸರ್, ಹಿಂದಿನ ನೋಡ್ರಿ ಸರ್. ಅವ್ರು ವಿಸಿಟ್ ಮಾಡಿದ್ದೆ, ಇವ್ರನ್ನ ಬಂದಿದ್ದೀರಲ್ಲ, ಬಟ್ ನೀವು 50 ಜನಕ್ಕೂ ಅಷ್ಟೇ ತೋರಿಸಿರ? 40 ಜನ ಯಾವಾಗ ಹಿಂಗೆ ಹೇಳಿ ಸರ್? ನಾವು ಬಂದ ಮೇಲೆ ಹೇಳಿದ ಮೇಲೆ ಮಾಡಿದ್ದು. ಹಳೆ ಹೇಳಿ ನಾವು ಆಡಿಟ್ ಮಾಡಿ ಪೂರ್ವದಲ್ಲಿ ನಮ್ಮ ಹತ್ರ ಪ್ರೂಫ್ ಇದೆ ಸರ್. ಅಲ್ಲ, ಈಗ BRC ಅವರೆಲ್ಲ ಇದಾರಲ್ಲ, ಅಷ್ಟು ಜನ ಅಬ್ಸೆಂಟ್ ಇದ್ರೆ ಏನು ಆಕ್ಷನ್ ಏನದ? ಸಾಮಾನ್ಯ ಜಾತಿ ಸಾಮಾನ್ಯ ಜಾತಿ ಸರ್ ಸರ್ ಹಿಂಗಾಗಿ ಸಾಮಾನ್ಯ ಇಲ್ಲ ಇಲ್ಲಿ ಬಟ್ ಈ ಥರ ಮಾಡ್ಬಿಟ್ಟೆ ಸಮಸ್ಯೆ. ಈಗ ನೀವು ಎಷ್ಟು ಬರ್ತಾರಷ್ಟೇ ಹಜರಿ ಹಾಕ್ರಿ, ಅಷ್ಟೇ ಊಟ ಕೊಡ್ತಾರೆ. ಸುಮ್ಮನೆ ಬರ್ಲಾರ್ದವ್ರು ಬಂದಾರ ಅಂತ ತಿಳ್ಕೊಂಡ್ರೆ ಹಾಗಲ್ಲ ಸರ್, ಮಧ್ಯಾಹ್ನವರೆಗೆ ವೇಟ್ ಮಾಡ್ತೇವೆ, ಅವ್ರು ಬರ್ತಾರೆ, ಅವ್ರು ಊಟ ಹಾಕ್ತೇವೆ, ಅವಾಗ ಹಾಕ್ಲೇಬೇಕಲ್ರಿ ಅಟೆಂಡೆನ್ಸ್. 11 ಗಂಟೆ ಸರ್ ನಾವು ಹೇಳಿದ್ ನಿಮ್ಗೆ 11 ಗಂಟೆ ಲಾಸ್ಟ್ ಅಂತ ಹೇಳಿದ್ವಿ. ನಾವು 11 ಗಂಟೆ ಅಲ್ಲ ಸರ್. ಅಲ್ಲ, ಈಗ ನಿಮ್ಮ ಮಕ್ಕಳಿಗೆ ಹೇಳ್ರಿ ಈ ಥರ ಜನರಲ್ಲ. ಈಗ ನೀವು ಹೇಳಿ ಸರ್, ನಾವು ಹೇಳಿದ್ರೆ 11 ಗಂಟೆವರೆಗೆ ಕಾಯ್ಬೋದಲ್ಲ. ಆಮೇಲೆ ಈಗ ತರಕಾರಿ ಮನೆಯಾಗ ಏನು ಸಮಸ್ಯೆ ಇದ್ರೆ ಬರಂಗಿಲ್ಲ, ಮಕ್ಕಳಿಗೆ ಏನು ತೊಂದರೆ ಇರ್ತೈತಿ ಅಲ್ರಿ, ಅದಕ್ಕೆ ಅವಾಗ ಅಲ್ಲ, ಅಲ್ಲಿ ಖರ್ಚು ಹಾಕ್ಬಾರ್ದು, ಇಲ್ಲಿ ಊಟದ ಖರ್ಚು ಹಾಕ್ತಾರೆ. ಅವರು ಇಲ್ಲ ತಪ್ಪಿಸಿದ್ರು ಇವ್ರು ಹಜರಿ ಹಾಕ್ಯಾರ, ಇಲ್ಲಿ ಹಾಜರಿ ಹಾಕಿ ಹಾಜರಿ ಎಲ್ಲಾನು ಖರ್ಚು ತೋರಿಸ್ತಾರೆ. ಇಲ್ಲಿ 40-30 ದಿನ ಅಬ್ಸೆಂಟ್ ಇದ್ರೆ ಇಲ್ಲಿ ಖರ್ಚು ಬೀಳ್ತದಲ್ಲ, ಖರ್ಚು ಹಾಕ್ಬೇಕು. ಖರ್ಚು ಖರ್ಚು ಹಾಕ್ತಾರಲ್ಲ ಅದನ್ನ ಕೇಳ್ತಾರೆ. ಅದು ಸರ್ಕಾರ ಹಣ ಹಾಳಾಗತ್ತಲ್ಲ. ದುಡ್ಡು ನೀವು ಬರ್ಲಾರ್ದೆ ಮಗ ಬಂದಿಲ್ಲ, ತತ್ತಿ ಖರ್ಚು ಬೀಳ್ತದೆ, ಇಲ್ಲಿ ಚಿಕ್ಕಿ ಖರ್ಚು ಬೀಳ್ತದೆ, ಅನ್ನದ ಖರ್ಚು ಬೀಳ್ತದೆ, ಮತ್ತೆ ಎಲ್ಲಿ ಹೋಗ್ತದೆ? ಎಲ್ಲಾನು ಬೀಳ್ತಿದ್ರಲ್ಲಿ. ಯಾಕಂದ್ರೆ ಗಾಳಿ ಸಾರು ಮಾಡಿದ್ರೆ ಬರೀ ನೀರು ಹಾಕಿದ್ರು ಊಟ ಮಾಡಿದ್ರು ಅದು ಸಮಯ ಭಾಳ ಆಗ್ತೈತಿ. ಮತ್ತ ಅದು ಈಗ ಹಂಗೆ ಹೇಳುದು, ನಾವ್ ಹೇಳಿದ್ನು ಸರ್ಕಾರ ದುಡ್ಡಿದು ಕೇಳಿದ್ದೀರಿ, ಅದು ಬರಬೇಕು.